ಎಲ್ರಿಗೂ ನಮಸ್ಕಾರ. ಸೊ ಬೆಳಗ್ಗೆ ನಾನು ಗೂದ್ಗುಂಬಳಕಾಯಿ ಜ್ಯೂಸನ್ನ ಕುಡಿತಾ ಇದ್ದೀನಿ. ಏನಕ್ಕೆ ಅಂದರೆ ಇವತ್ತು ಗೂದ್ಗುಂಬಳಕಾಯಿ ತಂದಿದ್ದರು ಜ್ಯೂಸ್ಗೆ ಅಂತಲೇ ನಮ್ಮ ತಂದೆಗೋಸ್ಕರ ಮಾಡಿದರು. ಮಿಕ್ಕಿರೋ ಜ್ಯೂಸ್ ನೀನು ಕುಡಿ ಒಳ್ಳೆಯದು ಅಂತ ಕೊಟ್ಟಿದ್ದಾರೆ. ಸೊ ಕೊಲೆಸ್ಟ್ರಾಲ್ ಕರಗುತ್ತೆ ಅನ್ನೋ ಒಂದು ಇದು ಖಂಡಿತ. ನೋಡಿ, ನಾವು ಮಾತ್ರೆ ತೊಗೊಳೋದಕ್ಕೂ ನ್ಯಾಚುರಲಾಗಿ ಫುಡ್ಡಲ್ಲಿ ನಮ್ಗೆ ಇಷ್ಟ ಇಲ್ಲ ಅಂತ ನಾವು ಅದನ್ನು ಕುಡಿಯಲ್ಲ, ತಿನ್ನಲ್ಲ, ಒಳ್ಳೆದನ್ನ ಅಂತ ಮಾಡಿದ್ರೆ ಆಮೇಲೆ ಮಾತ್ರ ತೊಗೋಬೇಕಾಗತ್ತೆ. ಅದ್ರ ಬದಲು ಈ ಥರ ಜ್ಯೂಸ್ ಎಲ್ಲ ಕುಡಿದ್ರೆ ಸ್ವಲ್ಪ ಆರೋಗ್ಯ ಹೆಂಗೋ ಕಾಪಾಡಿಕೊಂಡ್ರೆ ನಮಗೆ ಒಳ್ಳೇದಲ್ವಾ. ಸೊ ಜ್ಯೂಸ್ ಕೊಟ್ಟಿದ್ದರು, ಅದರಲ್ಲೇನು ಉಪ್ಪಿರಲ್ಲ, ಹಾಗೆ ಮಾಡಿರ್ತಾರೆ, ಮಿಕ್ಸಿಯಲ್ಲಿ ರುಬ್ಬಿ ಕೊಡೋದಷ್ಟೇ. ಅದು ಕುಡಿಯೋಕ್ಕೇನು ಸ್ವಲ್ಪ ಹಿಂಸೆ ಆಗುತ್ತೆ, ಬಟ್ ಕುಡಿದ್ರೆ ಒಳ್ಳೇದಲ್ವಾ. ಒಳ್ಳೆಯದು ಅಂದರೆ ಸ್ವಲ್ಪ ಕಷ್ಟ ತೊಗೋಬೇಕಾಗತ್ತೆ. ಸೊ ಜ್ಯೂಸ್ ಕುಡ್ದಾದ್ಮೇಲೆ ನಮ್ಮ ತಾಯಿಗೆ ಹೇರ್ ಕಲರ್ ಹಾಕ್ಕೊಡೋಕ್ಕೆ ಅಂತ ಹೊರಗಡೆ ಹೋಗಿದ್ದೆ. ಸೊ ಈ ಹೇರ್ ಕಲರ್ ಬಂದು ನೋನಿದು. ಮೊದಲು ನಮ್ಮ ತಾಯಿ ಏನು ಮಾಡ್ತಾಯಿದ್ರು ಅಂದರೆ ಈ ಮೆಹಂದಿ ಹಾಕ್ಕೊಳ್ತಾಯಿದ್ರು. ಒಂದಿನ ಮೆಹಂದಿ ಹಾಕ್ಕೋಬೇಕು ಅಂದರೆ ಇಂಡಿಗೋ ಪೌಡರ್, ನೆಕ್ಸ್ಟ್ ಡೇ ಇಂಡಿಗೋ ಪೌಡ್ರ್ ಹಾಕ್ಕೋಬೇಕು, ಆವಾಗಲೇ ಅದು ಹಿಡಿಯೋದು, ಇಲ್ಲಾಂದರೆ ಕಲರ್ ಬರೋಲ್ಲ. ಸೊ ಅದು ಕಲರ್ ಬರ್ತಾಯಿತ್ತು, ಚೆನ್ನಾಗಿ ಬರುತ್ತೆ. ಆದರೆ ಒಂದು ದಿನ ಇವಾಗ ಮೆಹಂದಿ ಹಾಕ್ತಾರಲ್ವ, 1 ಗಂಟೆ 2 ಗಂಟೆ 3 ಗಂಟೆ ಹಾಗೆ ಆ ಕೆಲಸ ಈ ಕೆಲಸ ಮುಗಿಸ್ಕೊಂಡು ಒಂದು 2-3 ಅವರ್ಸು ಅಥವಾ ಒಂದು ಸರಿ ಒಂದು 4 ಅವರ್ ಆಗಿಬಿಟ್ರೆ ತಲೆಯೆಲ್ಲ ಶೀತ ಹಿಡ್ಕೊಳತ್ತೆ, ಕಿವಿಯೆಲ್ಲ ನೋವು ಬರುತ್ತೆ, ಈ ಥರ ಎಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ಮತ್ತು ಇಂಡಿಗೋ ಪೌಡ್ರು ಅಷ್ಟು ಒಳ್ಳೆಯದಲ್ಲ ಅಂತ ಹೇಳ್ತಾರೆ, ಏನೋಪ್ಪ. ಹಾಗಾಗಿ ಇಂಡಿಗೋ ಪೌಡ್ರನ್ನ ಸ್ವಲ್ಪ ತಾತ್ಕಾಲಿಕವಾಗಿ, ಯಾಕಂದರೆ ನೋನಿ ಬಂದು ಏನಾಗುತ್ತೆ, ಒಂದು ಪ್ಯಾಕೆಟ್ಗೆ 99 ರೂಪಾಯಿನೋ 90 ರೂಪಾಯಿನೋ 100 ರೂಪಾಯಿನೋ, ಆಮೇಲೆ ಇಲ್ಲಾಂದರೆ 50-50 ರೂಪಾಯಿದು ಪ್ಯಾಕೆಟ್ ಬರುತ್ತೆ. ಅದೇನೋ ಅಷ್ಟು ಸಾಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಇದೇನೋ 50 ರೂಪಾಯಿದು ಪ್ಯಾಕೆಟು ಹಚ್ಕೊಟ್ಟೆ. ಯಾಕಂದರೆ ಸುಮಾರು ದಿನ ಆಗಿದೆ, ಒಂದು ಫಂಕ್ಷನ್ ಇತ್ತು ಮನೆ ಹತ್ರನೇ, ಕರೆದಿದ್ದಾರಲ್ಲ ಹೋಗಬೇಕು ಅಂತ ಹೇಳಿ ಹೋಗ್ತಾ ಇದ್ದಾರೆ. ಕಾಲಿಗೆ ಏಟಾಗಿದೆ ನಮ್ಮ ತಾಯಿಗೆ, ಸುಮಾರು ದಿನ ಆಯಿತು ಏಟಾಗಿ. ಆದರೂ ಏನೂ ತಲೆಗೆ ಡೈ ಹಚ್ಚಲ್ಲ ನಮ್ಮಮ್ಮ. ಮೆಹಂದಿ ಮತ್ತು ನೋನಿ ಇದೆಲ್ಲ ಬಳಸದೆ ಸುಮಾರು 1-1.5 ತಿಂಗಳೇ ಆಗೋಗಿದೆ. ಈ ಥರ ಮಾಡಿಕೊಂಡ್ರೆ ಒಳ್ಳೆಯದು ಅಲ್ವಾ. ಯಾವಾಗಲೋ ಒಂದು ಸರಿ ಒಂದು ಫಂಕ್ಷನ್ ಇರ್ಬೇಕಾದ್ರೆ ಹಾಕ್ಕೊಂಡ್ರೆ ಒಳ್ಳೆಯದು. ಆಮೇಲೆ ತಿಂಡಿ ಕೊಟ್ಟರು. ತಿಂಡಿ ಬಂದು ಈ ನವಣೆಯಲ್ಲಿ ಮಾಡಿರುವಂತಹ ಒಂದು ರೊಟ್ಟಿ. ಇದನ್ನು ರೊಟ್ಟಿ ಯಾರು ಅನ್ಕೋಬೋದು, ದೋಸೆ ಯಾರು ಅನ್ಕೋಬೋದು. ಒಟ್ನಲ್ಲಿ ದೋಸೆ ಥರ ಹಾಕ್ತೀವಿ, ಬಟ್ ನವಣೆ ದೋಸೆ ಅಂತಲೇ ಅಂದ್ಕೊಳ್ಬೋದು. ಆ್ಯಕ್ಚುಲಿ ನವಣೆನ ರುಬ್ಬಿ ಅದಕ್ಕೆ ಗೋಧಿ ಹಿಟ್ಟು ಹಾಕಿ ಕಲಿಸ್ತಾರೆ. ಇದಕ್ಕೆ ಬೆಣ್ಣೆ ಹಾಕ್ಕೊಟ್ಟಿದ್ದಾರೆ. ಮನೇಲಿ ಬೆಣ್ಣೆ ಇದೆ ಅಂತ ಪ್ರತಿದಿನ ಇರೋದಿಲ್ಲ, ಇನ್ನೂ ತುಪ್ಪ ಕರಗಿಸಿಲ್ಲ, ಹಾಗಾಗಿ. ಮತ್ತು ಕ್ಯಾರೆಟ್ನೆಲ್ಲ ತುರಿದು ಪಲ್ಯ ಮಾಡಿಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿತ್ತು. ಏನೇ ಆದರೂ ತಾಯಿ ಕೈಲಿ ಮಾಡಿಸ್ಕೊಂಡು ತಿನ್ನೋ ಒಂದು ಭಾಗ್ಯ ಇದೆಯಲ್ಲ, ಅದಕ್ಕಿಂತ ಅದ್ರ ಮುಂದೆ ಏನೂ ಇಲ್ಲ. ಗೊತ್ತಿಲ್ಲ ಎಷ್ಟು ದಿನ ಹೀಗೆ ಅಂತ, ಮದುವೆ ಮಾಡಿ ಕಳಿಸ್ಬಿಡ್ತಾರೋ ಏನೋ. ಆಮೇಲೆ ನಮಗೆ ನಾವೇ ಗತಿ, ನಾನೇ ಅಡುಗೆ ಮಾಡ್ಕೊಂಡು ತಿನ್ನಬೇಕಾಗಿರೋ ಪರಿಸ್ಥಿತಿ ಇರುತ್ತೆ ಅನಿಸುತ್ತೆ. ಹಾಗೆ ಇರುತ್ತೆ 90 ಭಾಗ, ಏನು ಮಾಡೋಕ್ಕಾಗಲ್ಲ. ಧನ್ಯವಾದಗಳು.